ಒಂದೂರಿನಲ್ಲಿ ಅತ್ಯಂತ ಜಾಣ ಸ್ವಾಮಿಯೊಬ್ಬರು ತಮ್ಮ ಮಠದ ಆವರಣದಲ್ಲಿ ಭಕ್ತಾದಿಗಳಿಗೆ ಪ್ರವಚನವನ್ನು ನೀಡುತ್ತಿದ್ದರು. ಪ್ರತಿದಿನ ಪ್ರವಚನ ಕೇಳಲು ಸಾವಿರಾರು ಭಕ್ತರು ಸೇರುತ್ತಿದ್ದರು. ಇದ್ದಕ್ಕಿದ್ದಂತೆ ಒಂದು ದಿನ ಆ ಊರಿನ ಕೆರೆ ಗೋಡೆ ಕುಸಿದು ಕೆರೆಯ ನೀರು ನುಗ್ಗತೊಡಗಿತು. ಆದರೆ ಸ್ವಾಮೀಜಿ ಮಾತ್ರ, ನಾನು ದೇವರ ಕುರಿತು ಪ್ರವಚನ ಮಾಡುವವ, ನಾನು ದೇವರನ್ನು ತುಂಬಾ ನಂಬಿದ್ದೇನೆ, ಅವನು ಯಾವತ್ತೂ ನನ್ನ ಕೈ ಬಿಡುವುದಿಲ್ಲವೆಂದು ಮಠದಲ್ಲೇ ಕುಳಿತರು. ತುಂಬಾ ರಭಸದಿಂದ ಬಂದ ನೀರು ಮಠದೊಳಗೆ ಬರತೊಡಗಿತು. ಆಗ ಅಲ್ಲಿನ ಜನ ದೋಣಿ ತಂದು, ಸ್ವಾಮಿಗಳೇ ಬನ್ನಿ, ಸುರಕ್ಷಿತ ಸ್ಥಳಕ್ಕೆ ಬೇಗ ಹೋಗೋಣವೆಂದು ಕರೆದರು. ಆಗ ಸ್ವಾಮಿ, ಇಲ್ಲ, ನಾನು ಬರುವುದಿಲ್ಲ, ಆ ದೇವರೇ ನನ್ನನ್ನು ಕಾಪಾಡುತ್ತಾನೆ ಎಂದು ಅಲ್ಲಿಯೇ ಕುಳಿತರು. ನುಗ್ಗಿ ಬಂದ ನೀರು ಮಠದ ಸುತ್ತಮುತ್ತ ಹಾಗೂ ಮಠದ ಅರ್ಧದಷ್ಟು ಆವರಿಸಿಕೊಂಡಿತು. ಆಗ ಸ್ವಾಮೀಜಿಗಳು ಮಠದ ಮೂಲೆಯೊಂದರಲ್ಲಿ ಏರಿ ಕುಳಿತರು. ಆಗ ಮತ್ತೆ ಆ ಊರಿನ ಜನ ದೊಡ್ಡ ದೋಣಿ ತಂದರು. ಸ್ವಾಮೀಜಿಯವರೇ, ಈಗಲಾದರೂ ಬನ್ನಿ, ಕೆರೆಯ ನೀರಿನ ಹರಿವು ತುಂಬ ಹೆಚ್ಚಾಗುತ್ತಿದೆ, ಬೇಗ ಬನ್ನಿ ಎಂದು ಕರೆದರು. ಇಲ್ಲ, ದೇವರೇ ನನ್ನನ್ನು ರಕ್ಷಿಸುತ್ತಾನೆ ಎಂದು ಅಲ್ಲಿಯೇ ಕುಳಿತರು. ನೀರು ಮಠದ ಪೂರ್ತಿ ಅರ್ಧ ಭಾಗ ಮುಳುಗಿ ಹೋಗುವ ಹಂತಕ್ಕೆ ಬಂತು. ಆಗ ಸ್ವಾಮೀಜಿ ಹೆದರಿ ಚಾವಣಿ ಏರಿ ಕುಳಿತರು ಮತ್ತು ಸ್ವಾಮೀಜಿಗಳ ರಕ್ಷಣೆಗಾಗಿ ದೋಣಿಯೊಂದಿಗೆ ಪೊಲೀಸರು ಕೂಡ ಬಂದರು. ಸ್ವಾಮಿಗಳೇ, ದೋಣಿಯಲ್ಲಿ ಬಂದು ಕುಳಿತುಕೊಳ್ಳಿ, ತುಂಬ ನೀರು ಬರುತ್ತಿದೆ ಎಂದು 10 ಸಲ ವಿನಂತಿಸಿದರು. ಆದರೆ ಸ್ವಾಮೀಜಿ ಬರಲೇ ಇಲ್ಲ. ಸ್ವಾಮೀಜಿಯವರು ನೀರಿನಲ್ಲಿ ಮುಳುಗಿ ಪ್ರಾಣ ಬಿಟ್ಟರು. ಸತ್ತ ನಂತರ ಸ್ವಾಮೀಜಿಯವರು ಸ್ವರ್ಗಕ್ಕೆ ಹೋಗಿ ದೇವರನ್ನು ಭೇಟಿಯಾದರು. ಓ ದೇವರೇ, ಎಲ್ಲರ ದೃಷ್ಟಿಯಲ್ಲಿ ನೀನು ರಕ್ಷಕ, ನಂಬಿದವರನ್ನು ನೀನು ಎಂದೂ ಕೈಬಿಡುವುದಿಲ್ಲ. ನಾನು ನಿನ್ನನ್ನು ನಂಬಿದೆ, ನನ್ನನ್ನು ಉಳಿಸಲು ಪ್ರಯತ್ನಿಸಲಿಲ್ಲ ಯಾಕೆ ಎಂದು ಪ್ರಶ್ನಿಸಿದರು. ಆಗ ದೇವರು ನಗುತ್ತಾ, ನಾನು ನಿನ್ನನ್ನು ರಕ್ಷಿಸಲು 3 ಸಲ ದೋಣಿಯನ್ನು ಕಳಿಸಿದೆ, ಆದರೆ ನೀನು ಬರಲೇ ಇಲ್ಲ, ನಾನು ಏನು ಮಾಡಲಿ ಎಂದನು. ಕಥೆಯ ಸಂದೇಶವೇನೆಂದರೆ, ನಮಗೆ ಕಷ್ಟ ಬಂದಾಗ ದೇವರೇ ಪ್ರತ್ಯಕ್ಷವಾಗಿ ಬಂದು ಎಂದಿಗೂ ಸಹಾಯ ಮಾಡುವುದಿಲ್ಲ, ಇತರರ ಮೂಲಕ ಸಹಾಯ ಮಾಡುತ್ತಾನೆ. ಅಂದರೆ ಅದನ್ನು ಗುರುತಿಸುವ ಜಾಣ್ಮೆ, ತಾಳ್ಮೆ, ಸಹನೆ ನಮ್ಮಲ್ಲಿರಬೇಕಷ್ಟೆ. ಕಥೆಯ ಸಂದೇಶದ ಉತ್ತಮ ಉದಾಹರಣೆ ಎಂದರೆ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮ. ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದ ತಗೋತೀರಾ ಅಲ್ವಾ? ಹಾಗೆ ವೃದ್ಧಾಶ್ರಮಕ್ಕೂ ಹೋಗಿ ವಯಸ್ಸಾದವರ ಆಶೀರ್ವಾದ ತಗೊಳ್ಳಿ. ನಿಮ್ಮ ಮುಖದಲ್ಲಿ ಎಷ್ಟು ಸಂತೋಷ ಇರುತ್ತೆ ನಿಮಗೆ ಗೊತ್ತಾಗುತ್ತೆ.